ಅವೆಲ್ಲ ಇದ್ದಾಗ ಯಾರು ಸರ್ಕಾರ ಇದ್ದಾಗ ಅವ್ರನ್ನ ರೌಡಿ ಶೀಟರ್ಗಳು ಓಪನ್ ಆಗಿತ್ತು. ಎಲ್ಲ ಯಾರೇ ತಪ್ಪು ಮಾಡಿ ಈಗ ರೌಡಿ ಶೀಟರ್ಗಳು ಬೇರೆಯವರು ಬೇರೆ ಎಲ್ಲ ಸಮುದಾಯದಲ್ಲಿ ರೌಡಿ ಶೀಟರ್ ಇದ್ದಾರೆ. ಇವನೊಬ್ಬ ರೌಡಿ ಶೀಟರ್ ಅಷ್ಟೇ ನಾವು ಹೇಳ್ತಾ ಇರೋದು. ನೀವು ಈ ರೌಡಿ ಶೀಟರ್ನ ಮಹಾತ್ಮ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳೋದು ಅಷ್ಟೇ. ಅಷ್ಟೇ ನಾವು ಹೇಳ್ತಾ ಇರೋದು. ರೌಡಿ ಶೀಟರ್ಗಳು ಎಲ್ಲ ಸಮುದಾಯ ಎಲ್ಲ ಜನಾಂಗದಲ್ಲೂ ಎಲ್ಲ ಥರಲ್ಲೂ ಕೂಡ ಕೆಲವು ಕೆಟ್ಟ ಜನ ಇರ್ತಾರೆ, ಒಳ್ಳೆ ಜನನೂ ಇರ್ತಾರೆ, ಎಲ್ಲ ಇರ್ತಾರೆ. ಇವರು ರೌಡಿ ಶೀಟರ್ ಬೇರೆ ಸಮಾಜದಲ್ಲೂ ಕೂಡ ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಯಾರನ್ನೂ ನಾವು ಮಹಾತ್ಮರಂತ ನಾವು ಬೆಂಬಸಕ್ಕೆ ಹೋಗಬಾರ್ದು ಅಷ್ಟೇ ನಾನು ಹೇಳುವಂಥದ್ದು. ತಿಳ್ಕೊಂಡು ನಾವು ಮಾತಾಡೋಣ, ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು ಹೊರತು ಭಾವನಾತ್ಮಕವಾಗಲ್ಲ. ಖಾಸಗಿ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಖಾಸಗಿ ಹಾಸ್ಪಿಟಲ್ಗಳಿಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ನೋಡಿಪ್ಪ, ಅದೆಲ್ಲ ನಮ್ಮ ಇಲಾಖೆ 108 ನಮ್ಮ ವ್ಯವಸ್ಥೆ. ಅದು ಯಾವ ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿ ಬಿಡಬೇಕು, ಹತ್ತಿರ ಆಸ್ಪತ್ರೆಗೆ ಹೋಗಿ ಬಿಡಬೇಕು, ಆಯಿತಾ? ಅದು ಅವ್ರ ಜವಾಬ್ದಾರಿ. ಅದರಲ್ಲಿ ಏನಾದರೂ ಒಂದು ತೊಂದರೆ ಆಗಿದ್ದರೆ, ಸಮಸ್ಯೆ ಇದ್ದರೆ ನೀವು ಹೇಳಿದರೆ ಅದ್ರ ಬಗ್ಗೆ ನಾವು ನೋಡೋಣ. ಆದರೆ ಸುಮ್ಮನೆ ನೀವು ಜನರಲ್ ಆಗಿ ಹೇಳ್ಬಿಟ್ರೆ ಆಗೋದಿಲ್ಲ ಅಲ್ವಾ? ಇಂಥ ಒಂದು ಘಟನೆಯಲ್ಲಿ ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ ಅದರ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಸರ್, ಕಳೆದ 2 ವರ್ಷದಿಂದ THO ಪೋಸ್ಟ್ ಇರುವಂತೆ 5 ಹುದ್ದೆಗಳು ತಾಲೂಕಲ್ಲಿ ಖಾಲಿ ಇದೆ ಸರ್. 2 ವರ್ಷದಿಂದ ಸತತವಾಗಿ ಯಾರು ಡಾಕ್ಟರ್ಗಳು ಎಲ್ಲ ಸ್ಪೆಷಲಿಸ್ಟು ಇದ್ದಾರೆ. ಸ್ಪೆಷಲಿಸ್ಟ್ ಒಬ್ಬರು ಯಾವ ಇಲಾಖೆ ಕೊಟ್ಟಿರೋ ದಾಖಲೆ ಇದೆ ಸರ್. ನಾನು ಆಸ್ಪತ್ರೆಗೆ ಬಂದಿದ್ದೀನಿ. ಡೆಂಟಿಸ್ಟ್ ಇದ್ದಾರೆ ಸರ್, ಆರ್ಥೋಪೆಡಿಕ್ ಡಾಕ್ಟರ್ ಇದ್ದಾರೆ, ಪ್ರಸೂತಿ ತಜ್ಞರಿದ್ದಾರೆ, ಅನೆಸ್ಥೆಸಿಸ್ಟ್ ಇದ್ದಾರೆ, ಜನರಲ್ ಸರ್ಜನ್ ಇದ್ದಾರೆ, ENT ಇದ್ದಾರೆ ಮತ್ತು ಆರ್ಥೋಪೆಡಿಕ್ ಇದ್ದಾರೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ಟೋಟಲ್ ತಾಲೂಕಲ್ಲಿ ಹೇಳ್ತೀರಾ 5 ಜನ ಡಾಕ್ಟರ್. ತಾಲೂಕು ನಾನು ನೋಡ್ತೀನಿ.